ನೀವು ಹೇಳಿದ್ರಿ ಮುಂಚೆ ಆ ರೀತಿ ಇರ್ಲಿಲ್ಲ, ಬಟ್ ಇವಾಗ ಆ ಕಾನ್ಫ್ಲಿಕ್ಟ್ ಶುರು ಆಗ್ತಾ ಇದೆ ಅಂತ. ಏನು ರೂಟ್ ಕಾಸ್ ಸರ್? ಅಂದ್ರೆ ಮನುಷ್ಯರೇ ಕಾರಣನ ಇದಕ್ಕೆ? ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ಕಾನ್ಫ್ಲಿಕ್ಟು ನಾವು ನೋಡುವಾಗ ಅದು ಗುಡ್ ಕ್ವೆಶ್ಚನ್. ಇವಾಗ ನಾನು ಹೇಳ್ತೀನಿ, ಯಾವುದೋ ಒಂದು ಸಮಸ್ಯೆ ಇದೆ, ಅದನ್ನ ರಿಸಾಲ್ವ್ ಮಾಡಬೇಕು, ಅದನ್ನ ಸಾಲ್ವ್ ಮಾಡಬೇಕಂದ್ರೆ ಅದ್ರದ್ದು ಕಾರಣ ಏನು ಅಂತ ನಾವು ನೋಡಬೇಕು. ಸೊ ಇದು ಕಾರಣ ಏನು ಅಂದರೆ, ನಾವು ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ನ ಮ್ಯಾನೇಜ್ ಮಾಡ್ತಾ ಇಲ್ಲ ಸರಿಯಾಗಿ. ಎವ್ರಿಬಡಿ ಸೇಸ್ ಯು ಮ್ಯಾನೇಜ್ ಯುವರ್ ವೈಲ್ಡ್ ಲೈಫ್ ಪಾಪ್ಯುಲೇಷನ್. ನೋ, ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಹ್ಯೂಮನ್ ಪಾಪ್ಯುಲೇಷನ್. ಅದರಲ್ಲಿ ನಾನು ಹೇಳ್ತೀನಿ, ಇವಾಗ ನಮ್ಮ ಜನಸಂಖ್ಯೆ ಈಗ 1.4 ಬಿಲಿಯನ್, ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಪೀಕ್ ಆಗಿ 1.7 ಬಿಲಿಯನ್ ಹಿಟ್ ಆಗ್ತದೆ. ಈ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ನ ಎಲ್ಲಿ ನಾವು ಅವ್ರನ್ನ ಲೊಕೇಟ್ ಮಾಡೋದು? ಎಲ್ಲ ಈಗ ಬ್ಯಾಂಗ್ಳೂರಲ್ಲಿ 1.3 crore ಇದೆ. ಅದನ್ನ ಇನ್ನೂ ಮಹಾ ಬ್ಯಾಂಗ್ಳೂರು ಅದು ಇದು ಇನ್ನೂ ಸೇರಿಸಿ ಮಾಡಿದ್ರೆ ಇನ್ನೂ ಜನರು ಒಂದು ಮೆಟ್ರೋಪಾಲಿಸ್, ಹ್ಯೂಜ್ ಮೆಟ್ರೋ ಸಿಟಿಯಲ್ಲಿ ಸೇರಿದ್ರೆ, ಸಿಮಿಲರ್ಲಿ ಅದರ್ ಸಿಟೀಸ್ ಆಲ್ಸೋ, ಯು ಕ್ಯಾನ್ ಟೇಕ್ ಬಾಂಬೆ, ಚೆನ್ನೈ, ಈ ಇರೋ ಸಿಟೀಸ್ ಇನ್ನೂ ಮೆಗಾ ಸಿಟೀಸ್ ಆಗ್ತಾ ಉಂಟು. ಸೊ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ ಏನು ಬೇಕು? ನೀರು. ಅವ್ರಿಗೆ ನೀರು, ಮೋರ್ ಆ್ಯಂಡ್ ಮೋರ್ ವಾಟರ್ ದೇ ರಿಕ್ವೈರ್. ಸೊ ಇನ್ನೂ ನೀರು ಹೆಚ್ಚು ಬೇಕಾಗುವಾಗ ಇವರು ಗೌರ್ಮೆಂಟ್ ಏನು ಮಾಡ್ತಾರೆ? ಡ್ಯಾಮ್ ಕಟ್ತಾರೆ. ಡ್ಯಾಮ್ ಎಲ್ಲಿ ಕಟ್ಟೋದು? ಫಾರೆಸ್ಟಲ್ಲಿ. ಅಲ್ಲಿ ರಿವರಲ್ಲಿ ಡ್ಯಾಮ್ ಆಗ್ತದೆ. ರಿವರಲ್ಲಿ ಡ್ಯಾಮ್ ಹಾಕುವಾಗ ಫಾರೆಸ್ಟ್ ಮುಳುಗಡೆ ಆಗ್ತದೆ. ಫಾರೆಸ್ಟ್ ಮುಳುಗಡೆ ಆಗಿ ಮತ್ತೆ ಆನೆ, ಹುಲಿಯಲ್ಲಿ ಹೋಗೋದು? ವೈಲ್ಡ್ ಲೈಫ್ ಅಲ್ಲಿ ನೀವು ಅರಣ್ಯ ಕಡಿಮೆ ಮಾಡ್ತಾ ಬಂದರೆ ಇಲ್ಲಿ ವನ್ಯಜೀವಿಯಲ್ಲಿ ಹೋಗ್ತಾರೆ. ಮತ್ತು ನಾವು ಹೇಳೋದು ವನ್ಯಜೀವಿ ಹೆಚ್ಚಾಗ್ಬಿಟ್ಟಿದೆ ಅಂತ. ವನ್ಯಜೀವಿ ಆ್ಯಕ್ಚುಲಿ ಹೆಚ್ಚಾಗಿಲ್ಲ, ಅವ್ರದ್ದು ಸಣ್ಣ ಏರಿಯಾ ಕಂಪ್ರೆಸ್ ಆಗೋದು, ಅವ್ರದ್ದು ಡೆನ್ಸಿಟಿ ಹೆಚ್ಚಾಗಿದೆ. ಅವರು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಹೆಚ್ಚಾಗಿದೆ. ಅವರು ಅರಣ್ಯ ದಾಟಿ ಇಲ್ಲಿ ಬರ್ತದೆ. ಸೊ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಅವು ನಮ್ಮ ಪ್ಲೇಸಿಗೆ ಬಂದಿದೀವಿ ಅಂತ ನಾವು ಅನ್ಕೊಂತೀವಿ, ಬಟ್ ಇಲ್ಲ, ನಾವು ಅವ್ರ ಪ್ಲೇಸಲ್ಲಿ ಇರೋದ್ರಿಂದ ಡಿಸ್ಟರ್ಬ್ ಮಾಡಿಬಿಟ್ಟಿದೆ. ಸೊ ದಟ್ ಈಸ್ ದ ಮೇನ್ ರೀಸನ್. ಮತ್ತು ನಾವು ವಿ ಆರ್ ಓನ್ಲಿ ಲುಕಿಂಗ್ ಅಟ್ ದ ಸ್ಪೀಸೀಸ್. ಆನೆ ಬಂತು, ಹುಲಿ ಬಂತು, ಅವ್ರದ್ದು ಹ್ಯಾಬಿಟ್ಯಾಟ್ ನೋಡ್ತಾ ಇಲ್ಲ. ಹ್ಯಾಬಿಟ್ಯಾಟ್ಗೆ ಏನಾಯಿತು? ನಾವು ಬರೀ ಸ್ಪೀಸೀಸ್ ಮ್ಯಾನೇಜ್ಮೆಂಟ್ ಮಾಡೋದು. ಆನೆನ ಹಿಡಿಬೇಕು, ಟ್ರಾನ್ಸ್ಲೋಕೇಟ್ ಮಾಡಬೇಕು, ಟೈಗರ್ಗೆ ಕಾಲ್ ಹಾಕಬೇಕು, ಆನೆನ ಕಲ್ಲಿಂಗ್ ಮಾಡಬೇಕು, ಅದರದ್ದು ಸ್ಟೆರಿಲೈಸ್ ಮಾಡಬೇಕು, ಏನೆಲ್ಲೋ ಬಂದು. ಅದೇ ಹ್ಯಾಬಿಟ್ಯಾಟ್ ಬಗ್ಗೆ ನಾವು ಹೇಳ್ತಾ ಇಲ್ಲ. ಫಾರೆಸ್ಟ್ಗೆ ಏನಾಯಿತು? ಫಾರೆಸ್ಟ್ ಯಾಕೆ ಹಾಳಾಗ್ತಾ ಉಂಟು? ನಮ್ಮ ನ್ಯಾಷನಲ್ ಲೆವೆಲ್ ಪಾಲಿಸೀಸ್ ಹೇಗೆ ಬೇಕು? ಸೊ ದಟ್ ಇಸ್ ಇಂಪಾರ್ಟೆಂಟ್. ಹೌದು. ಎಸ್ ಸರ್. ಅದಾದ್ಮೇಲೆ ನೀವು ಇಲ್ಲಿಗೆ ಬಂದ ಮೇಲೆ 1998 ಅಲ್ಲಿ ಒಂದು NGO ಸ್ಟಾರ್ಟ್ ಮಾಡಿದ್ರೆ, EHF ಅಂತ. ಸೊ ಈ NGO ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಥಾಟ್ ಹೇಗೆ ಬಂತು? ಹಾಗೆ NGO ಯಾವ ರೀತಿ ರನ್ ಆಗ್ತಾ ಇದೆ? ಇವಾಗ NGO ಯಾಕೆ ಬೇಕು ಅಂತಂದರೆ, ನಾವು ಕೂರ್ಗ್ ವೈಲ್ಡ್ ಲೈಫ್ ಮೆಂಬರ್ ಆಗಿ ಇದ್ದೇನೆ. ಆ ಟೈಮಲ್ಲಿ ಬಂದುವಾಗ ಮೆಂಬರ್ ಆದೆ. ಆವಾಗ ವಾಸ್ ಅ ಮೆಂಬರ್ ಆಫ್ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ. ಆದರೆ ಅದರಲ್ಲಿ ಯು ನೀಡ್ ಒನ್ ಆರ್ಗನೈಸೇಷನ್ ವೇರ್ ಯು ಆರ್ ಇಂಡಿಪೆಂಡೆಂಟ್. ಅದರಲ್ಲಿ ಸರ್ ಮೆಂಬರ್ಸ್, ಸೊಸೈಟಿ, ಯು ಟು AGM, ಯು ನೀಡ್ ಅ ಮೋರ್ ಇಂಡಿಪೆಂಡೆಂಟ್ ಆ್ಯಕ್ಷನ್. ಸೊ ನಂದು ವಿಚಾರ ಇದು ಬಂತು, ನನ್ನದೇ ಒಂದು ಸಣ್ಣ NGO ಇದ್ದರೆ ನಾವು ಅದನ್ನ ಮ್ಯಾನೇಜ್ಮೆಂಟ್ ಮೋರ್ ಈಸಿಲಿ, ಆ ಡೆಸಿಷನ್ ಮೇಕಿಂಗ್ ಇನ್ನೂ ಈಸಿ ಆಗ್ತದೆ, ನಮಗೆ ಮೋರ್ ಫ್ರೀಡಮ್ ಆಫ್ ಆ್ಯಕ್ಷನ್. ಸೊ ಹಾಗೆ ಇದೊಂದು NGO ಮಾಡಿ, ಇದರಲ್ಲಿ ವಿ ಆರ್ ಹಾರ್ಡ್ಲಿ ಅಬೌಟ್ 12-15 ಪೀಪಲ್, ಹ್ಯಾಂಡ್ ಪಿಕ್ಡ್ ಎಲ್ಲ ನಮ್ಮ ವಿ ನೋ. ಸೊ ವಿ ಆರ್ ಜನರಲಿ ಇನ್ ಅಗ್ರಿಮೆಂಟ್, ದೇರ್ ನೋ ಗ್ರೇಟ್ ಡಿಸ್ಕಷನ್, and total freedom of action. So yes, so that has helped.